ಅರ್ಥಪೂರ್ಣವಾಗಿ ಬದುಕುವುದು ಹೇಗೆ? ಬದುಕುವುದು ಮುಖ್ಯವಲ್ಲ, ಹೇಗೆ ಬದುಕುತ್ತೇವೆ ಎನ್ನುವುದೇ ಬಹಳ ಮುಖ್ಯ. ಸರಿಯಾದ ದಾರಿಯಲ್ಲಿ ಸಾಗಿದಾಗ ಬದುಕು ಸುಂದರವಾಗುತ್ತದೆ. ಬದುಕಿನಲ್ಲಿ ಕಷ್ಟಗಳು ಇರಬಹುದು, ಅಡ್ಡಿ ಆತಂಕಗಳು ಬರಬಹುದು. ಆದರೆ ಈ ಕಷ್ಟಗಳಿಗೆ ಕುಗ್ಗದೆ, ಅಡ್ಡದಾರಿಯನ್ನು ಹಿಡಿಯದೆ ಮುಂದೆ ಸಾಗಿದಾಗ ಒಂದಲ್ಲ ಒಂದು ಸಲ ಖುಷಿಯ ಬೆಳಕು ಖಂಡಿತ ಮೂಡುತ್ತದೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಆಸೆ, ಕನಸುಗಳು ಇರುತ್ತವೆ. ಆದರೆ ಈ ಕನಸುಗಳನ್ನು ಈಡೇರಿಸುವತ್ತ ನಿಮ್ಮ ಚಿಂತನೆ ಇರಲಿ. ಇಂತಹ ಸಾಧನೆಯ ಪ್ರಯತ್ನಕ್ಕೆ ಅಗತ್ಯವಾಗಿ ಬೇಕಾಗಿದ್ದು ನಿಮ್ಮ ಗುರಿಯ ನಿಲುವು. ನಿಮ್ಮ ಗುರಿ ಯಾವುದು ಎಂಬ ಸ್ಪಷ್ಟತೆ ನಿಮಗಿರಲಿ. ಸ್ಪಷ್ಟವಾದ ಆಲೋಚನೆಗಳಿಲ್ಲದಿದ್ದಾಗ ನೀವು ಸಾಗುವ ಹಾದಿಯೂ ಹಾಗೆಯೇ ಇರುತ್ತದೆ. ಸ್ಪಷ್ಟ ಕಲ್ಪನೆ ಅಥವಾ ಉದ್ದೇಶವಿಲ್ಲದೆ ಯಾವುದೇ ಗುರಿ ಸಾಧಿಸಲು ಸಾಧ್ಯವಾಗದು. ಇದರೊಂದಿಗೆ ಮುಖ್ಯವಾಗಿ ಬೇಕಾಗಿರುವುದು ಧೈರ್ಯ. ನೀವು ಯಾವುದೇ ಯಶಸ್ಸಿನ ಸಾಧನೆಯ ಕತೆ ಹೇಳಿದರೂ ಅದರಲ್ಲೊಂದು ಹೋರಾಟದ ಕತೆಯೂ ಇರುತ್ತದೆ. ಅಂದರೆ ಬಂದಂತಹ ಪರಿಸ್ಥಿತಿಯನ್ನು, ಅನಿರೀಕ್ಷಿತ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಮುನ್ನುಗ್ಗುವ ಧೈರ್ಯ ಬೆಳೆಸಿಕೊಂಡಾಗ ಯಾವುದೂ ಕಷ್ಟವಾಗದು. ರಿಸ್ಕ್ ತೆಗೆದುಕೊಳ್ಳುವ ಅಥವಾ ಸವಾಲುಗಳನ್ನು ಎದುರಿಸುವ ವ್ಯಕ್ತಿ ಧೈರ್ಯಶಾಲಿಯಾಗುತ್ತಾನೆ ಮತ್ತು ಯಶಸ್ವಿಯಾಗುತ್ತಾನೆ.